ಮಾತಿಗಿಂತ ಮೌನವಾಗಿದ್ದು ಆಲಿಸಿ. ನಾವು ಮಾತಿನ ಮೂಲಕ ಪರಸ್ಪರ ಸಂಪರ್ಕ ಪಡೆಯುವ ಅಪೇಕ್ಷೆಯುಳ್ಳವರಾಗಿದ್ದೇವೆ. ಮಾತಿನ ಮೂಲಕ ನಾವು ನಮ್ಮ ವಿಚಾರಗಳನ್ನು ಪ್ರಕಟಿಸ ಬಯಸುತ್ತೇವೆ. ಅದನ್ನು ಕಂಡ ಶರಣರು ಮಾತೆಂಬುದು ಜ್ಯೋತಿರ್ಲಿಂಗವೆಂದು ಕರೆದರು. ಮಾತಿನ ಜೊತೆಯಲ್ಲಿಯೇ ಅದನ್ನು ಎಲ್ಲರೂ ಕೇಳಬಯಸುತ್ತಾರೆ. ಆಲಿಸುವುದು ಎಂದರೆ ಅದೊಂದು ನಿಷ್ಕ್ರಿಯ ಕಾರ್ಯಚಟುವಟಿಕೆಯಲ್ಲ. ಆ ಸಮಯದಲ್ಲಿ ನಾವು ಆಸಕ್ತಿಯಿಂದ ಕೇಳುತ್ತಿರುವುದನ್ನು ನಮ್ಮ ಮುಖಭಾವಗಳಿಂದ ಮತ್ತು ದೇಹ ಭಾಗಗಳ ಚಲನೆಯಿಂದ ವ್ಯಕ್ತಪಡಿಸುತ್ತಿರುತ್ತೇವೆ. ಹೆಚ್ಚು ಮಾತನಾಡುವುದು ಬೆಳ್ಳಿಯಾಗಿದ್ದು, ಅದನ್ನು ಯಾವ ಮಾತು ಆಡದೆ ಮೌನವಾಗಿ ಕೇಳುವುದು ಬಂಗಾರವೆನಿಸಿದೆ. ಜನರು ಮಾತನಾಡ ಬಯಸುತ್ತಾರೆ, ಆದರೆ ಕೇಳುವುದನ್ನು ಯಾವಾಗಲೂ ಇಷ್ಟಪಡುವುದಿಲ್ಲ. ಕೇಳುವುದೆಂದರೆ ಕೇವಲ ಮಾತನಾಡದಿರುವುದಷ್ಟೇ ಅಲ್ಲ, ಅದು ನಮ್ಮ ಸಾಮರ್ಥ್ಯವನ್ನು ಮೀರಿದ್ದಾಗಿದ್ದು, ಅದರ ಅರ್ಥ ನೀವು ಮಾನವನತ್ತ ತೀವ್ರತೆರನಾದ ಆಸಕ್ತಿಯನ್ನು ವಹಿಸುವುದಾಗಿದೆ. ನಮಗೆ ಹೇಳುವುದನ್ನು ನೀವು ಬೋಳಾದ ಗೋಡೆಯಂತೆ ಇಲ್ಲವೇ ಅದ್ಭುತ ಸಭಾಂಗಣದಂತೆ ಕೇಳಬಹುದು. ಅಲ್ಲಿ ಪ್ರತಿಯೊಂದು ಸದ್ದು ಪ್ರಬಲವಾಗಿ ಶ್ರೀಮಂತವಾಗಿ ಹಿಂದಕ್ಕೆ ಬರುತ್ತದೆ. ಸ್ಪ್ಯಾನಿಷ್ ಗಾದೆಯ ಪ್ರಕಾರ, ಒಳ್ಳೆಯ ರೀತಿಯಲ್ಲಿ ಗಮನವಿಟ್ಟು ಕೇಳುವವನಿಗೆ ಅರ್ಧ ಜಗತ್ತು ಸಾಕು. ಒಳ್ಳೆಯ ಮಾತುಗಾರನೆನಿಸಿಕೊಳ್ಳಬೇಕಾದರೆ ಒಂದೇ ಒಂದು ನಿಯಮವಿದೆ. ಅದೆಂದರೆ ಕೇಳಲು ಕಲಿಯುವುದು ಎಂದು ತಿಳಿದವರ ಅಭಿಪ್ರಾಯವಾಗಿದೆ. ನಿನ್ನ ಕಣ್ಣಿಂದ ನೀನು ಕಾಣದುದನ್ನು ನಿನ್ನ ನಾಲಿಗೆಯಿಂದ ಸೃಷ್ಟಿಸಬೇಡ ಎಂದು ಹೀಬ್ರೂ ಗಾದೆ ಹೇಳುತ್ತದೆ. ನಿಜ ಅಲ್ವಾ? ಮಾತನಾಡುವವರು ಕೆಲಸ ಮಾಡುವುದರಲ್ಲಿ ಮುಂದಿರುವುದಿಲ್ಲ. ನಾವು ನಮ್ಮ ಕೈಗಳನ್ನು ಅದಕ್ಕೆ ಬಳಸಿಕೊಳ್ಳುತ್ತೇವೆಯೇ ವಿನಃ ನಾಲಿಗೆಯನ್ನಲ್ಲ ಎಂದು ಶೇಕ್ಸ್ಪಿಯರ್ ನುಡಿದಿದ್ದಾನೆ. ನಾಲಿಗೆಯ ಬಳಕೆಯನ್ನು ಕಡಿಮೆ ಮಾಡಿದಷ್ಟು ಒಳ್ಳೆಯದು ಎಂಬ ಅರ್ಥ ಸಾರುವ ಗಾದೆಯೊಂದು ಫಿಲಿಪೀನ್ಸ್ನಲ್ಲಿ ಜನಜನಿತವಾಗಿದೆ. ಮುಚ್ಚಿದ ಬಾಯೊಳಕ್ಕೆ ನೊಣ ಎಂದಿಗೂ ಕೂಡ ಒಳಸೇರದು. ಹೀಗೆ ಹೆಚ್ಚು ಮಾತನಾಡದೆ ಬೇರೆಯವರು ಹೇಳುವುದನ್ನು ಕೇಳಿ ಅದರ ಆಗು ಹೋಗುಗಳನ್ನು ವಿಚಾರ ಮಾಡಿ, ಕಾರ್ಯ ಮಾಡಿ ಹಾಗೂ ಮೌನವಾಗಿ ಆಲಿಸುವುದನ್ನು ಕಲಿಯಿರಿ. ನಮ್ಮ ಕಾರ್ಯ ಮೌನದ ಮಧ್ಯೆ ಶಬ್ದಗಳಿಗಿಂತ ಹೆಚ್ಚು ಜೋರಾಗಿ ಮಾತನಾಡುತ್ತದೆ ಮತ್ತು ಅದು ವೇಗವಾಗಿ ಹರಡುತ್ತದೆ. ನಮ್ಮ ಕಾರ್ಯ ಮಾತನಾಡುತ್ತಿರುವಾಗ ಅದಕ್ಕೆ ಭಂಗ ತರುವ ಪ್ರಯತ್ನವನ್ನು ನಾವು ಮಾಡಬಾರದು. ಧನ್ಯವಾದಗಳು.